ಬ್ರೇಕ್ ನಂತರ ನಿಮ್ಮೂರ ತಾಜಾ ಸುದ್ದಿಗೆ ಮತ್ತೆ ಸ್ವಾಗತ. ಸ್ಥಳೀಯ ಸಂಸ್ಥೆ ಚುನಾವಣಾ ಪ್ರಚಾರ ಜೋರಾಗ್ತಾ ಇದೆ. ಮುಖ್ಯಮಂತ್ರಿ ಆದಿಯಾಗಿ ಎಲ್ಲ ಪಕ್ಷಗಳ ಘಟಾನುಘಟಿಗಳು ಕೂಡ ಮತ ಬೇಟೆಗೆ ಹೊರಟಿದ್ದಾರೆ. ಇವತ್ತಿನ ಹೈಲೈಟ್ಸ್ ಏನಪ್ಪಾ ಅಂದರೆ, ಇದುವರೆಗೂ ಯಡಿಯೂರಪ್ಪನವರೇ ನಮ್ಮ ನಾಯಕರು ಅಂತ ಇದ್ದ ಸಚಿವ ಬಸವರಾಜ ಬೊಮ್ಮಾಯಿ ಈಗ ಶೆಟ್ಟರ್ ಅವರೇ ನಮ್ಮ ಲೀಡರು, ಅವರ ನೇತೃತ್ವದಲ್ಲಿ ಚುನಾವಣೆ ಅಂತ ಘೋಷಣೆ ಮಾಡಿದ್ದಾರೆ. ಎಷ್ಟಂದ್ರೆ ಏನ್ರಣ್ಣ ದೇಶದಲ್ಲಿ ಚುನಾವಣೆ, ಹಳ್ಳಿ ಮಾತ್ರ ಅಂಗೆಯವೇ ಚೂರು ಏಳ್ಗೆ ಇಲ್ದೇನೆ. ಚುನಾವಣೆ ಪ್ರಚಾರ ಬಿಸಿ ಬಿಸಿಯಾಗಿ ಏರುತ್ತಿದೆ. ಸ್ಥಳೀಯ ಸಂಸ್ಥೆ ಚುನಾವಣೆಯಾದರೂ ವಿಧಾನಸಭೆ ಚುನಾವಣೆ ಹತ್ತಿರದಲ್ಲೇ ಇರೋದ್ರಿಂದ ಎಲ್ಲ ಪಕ್ಷಗಳ ಘಟಾನುಘಟಿ ನಾಯಕರು ಬೀದಿಗಿಳಿದಿದ್ದಾರೆ. ಹಾವೇರಿಯಲ್ಲಿ ಸಿಎಂ ಶೆಟ್ಟರ್ ರೋಡ್ ಶೋ ನಡೆಸಿದ್ದಾರೆ. ಆದರೆ ಈ ರೋಡ್ ಶೋನಲ್ಲಿ ಚಿಕ್ಕ ಚಿಕ್ಕ ಮಕ್ಕಳನ್ನ ಬಳಸಿಕೊಂಡಿದ್ದಕ್ಕೆ ಕೆಲವರಿಂದ ಆಕ್ರೋಶ ವ್ಯಕ್ತವಾಯಿತು. ಶೆಟ್ಟರ್ ಜೊತೆಯಲ್ಲೇ ರೋಡ್ ಶೋನಲ್ಲಿದ್ದ ಸಚಿವ ಬಸವರಾಜ ಬೊಮ್ಮಾಯಿ ಶೆಟ್ಟರ್ಗೆ ಬಹಿರಂಗವಾಗಿ ಜೈ ಎಂದಿದ್ದು ವಿಶೇಷ. ಶೆಟ್ಟರ್ ಅವರೇ ನಮ್ಮ ಲೀಡರು, ಅವರ ನೇತೃತ್ವದಲ್ಲೇ ಎಲೆಕ್ಷನ್ಗೆ ಹೋಗ್ತೀವಿ ಅನ್ನೋ ಮೂಲಕ ತಾವು ಬಿಜೆಪಿ ಬಿಡಲ್ಲ, ಕೆಜೆಪಿ ಸೇರಲ್ಲ ಅನ್ನೋ ಸಂದೇಶ ಕೊಟ್ಟರು. ಇವತ್ತು ಭಾರತೀಯ ಜನತಾ ಪಕ್ಷ ಏಕಮೇವ ಪಕ್ಷ. ನಮ್ಮ ಮುಂದಿನ ನಾಯಕರು, ನಮ್ಮ ಮುಂದಿನ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅಂತ ಘೋಷಣೆ ಮಾಡಿರುವಂಥದ್ದು ಏಕಮೇವ ರಾಜಕೀಯ ಪಕ್ಷ. ಇನ್ನೊಂದು ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ ಇದೆ. ಅವರು ನಾಯಕರನ್ನ ಇವರೇ ನಮ್ಮ ನಾಯಕರು ಅಂತ ಹೇಳುವಂತ ದಿಟ್ಟತನ ತೋರಿಸಕ್ಕೆ ಸಾಧ್ಯ ಇಲ್ಲ. ಅತ್ತ ಮಂಗಳೂರಿನಲ್ಲಿ ಮಾಜಿ ಸಿಎಂ ಡಿ.ವಿ. ಸದಾನಂದಗೌಡ ಪಕ್ಷದ ಪ್ರಣಾಳಿಕೆ ಪ್ರಕಟಿಸಿದರು. ಯಡಿಯೂರಪ್ಪ ಹೋದ ಮೇಲೆ ಗಲೀಜು ಹೋಗಿದೆ ಅನ್ನೋ ಕೆಣಕು ಮಾತನಾಡಿದ್ರು. ನಾವು ಮಾಡಿದ ತಪ್ಪೇ ನಮಗೀಗ ತಿರುಗುಬಾಣ ಆಗಿದೆ, ಅಷ್ಟೇ, ಬೇರೇನಿಲ್ಲ. ರಾಜ್ಯದಲ್ಲಿ ನಾವು ಆಪರೇಷನ್ ಕಮಲ, ನಾವು ನಮ್ಮ ಪಕ್ಷ ಮಾಡಿದಂಥ ದೊಡ್ಡ ತಪ್ಪು. ನಮಗೇನಾಗಿದೆ, ಆ ತಪ್ಪು ಮಾಡಿದವರೆಲ್ಲ ನಮ್ಮಿಂದ ಹೊರಗೆ ಹೋಗಿದ್ದಾರೆ. ಅದು ಬಳ್ಳಾರಿಯವರು ಇರ್ಬೋದು, ಯಡಿಯೂರಪ್ಪ ಆ್ಯಂಡ್ ಕಂಪನಿ ಇರ್ಬೋದು, ಈಗೆಲ್ಲ ಹೊರಗೆ ಹೋಗಿದ್ದಾರೆ. ಒಂದು ಶುದ್ಧ, ಒಂದು ಚಾರಿತ್ರದ ಪಾರ್ಟಿ ಮತ್ತೆ ಜನರ ಪರ ಹೋಗ್ತದೆ. ಮತ್ತೊಂದು ಕಡೆ ಕಾಂಗ್ರೆಸ್ನ ಚುನಾವಣಾ ಉಸ್ತುವಾರಿ ಜನಾರ್ದನ್ ಪೂಜಾರಿ ಭರವಸೆಗಳ ಸುರಿಮಳೆ ಸುರಿಸಿದ್ರು. ದಾವಣಗೆರೆಯಲ್ಲಿ ಬಿ ಶ್ರೀರಾಮುಲು ಪ್ರಚಾರ ನಡೆಸಿದ್ರು. ನಲವತ್ತೊಂದರಲ್ಲಿ 37 ಮಂದಿ ಅಭ್ಯರ್ಥಿಗಳು BSR ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಇಲ್ಲಿ ನಿಂತಿದ್ದಾರೆ. ಅವರೆಲ್ಲರಿಗೂ ಫ್ಯಾನ್ ಚಿಹ್ನೆ ಮೇಲೆ ಕೂಡ ನಿಂತಿರೋ ಕಾರಣ ನನ್ಗೆ ಗೊತ್ತಿರೋ ಪ್ರಕಾರ ಈ 37ರಲ್ಲಿ ಆದಷ್ಟು ನಾವು 30ಕ್ಕೂ ಹೆಚ್ಚು ಜನರನ್ನು ಗೆದ್ದು ನಗರ ಪಾಲಿಕೆಯನ್ನು ಕೈವಶ ಮಾಡಿಸ್ಕೊಂಡಂತ ಕೆಲಸ ಮಾಡ್ತೀವಿ. ಮತದಾರ ಯಾರ ಬಗ್ಗೆ ಖುಷಿ ಆಗ್ತಾನೋ, ಯಾರಿಗೆ ಜೈ ಅಂತಾನೋ, ಸದ್ಯಕ್ಕಂತೂ ನೋ ಐಡಿಯಾ. ಒಟ್ನಲ್ಲಿ ರಾಜ್ಯದೆಲ್ಲೆಡೆ ಈಗ ಎಲೆಕ್ಷನ್ ಹವಾ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಒಂದು ಕಡೆ ಅಕ್ರಮಗಳ ಸಂತೆನೆ ಕಣ್ಣಿಗೆ ಬೀಳ್ತಾ ಇದೆ, ಮತ್ತೊಂದು ಕಡೆ ಅಭ್ಯರ್ಥಿಗಳೇ ಕಿಡ್ನಾಪ್ ಆಗ್ತಿದ್ದಾರೆ. ಕೋಲಾರದಲ್ಲಿ ಸಚಿವ ವರ್ತೂರು ಪ್ರಕಾಶ್ ಬೆಂಬಲಿಗ ಮುನಿರಾಜು ಅನ್ನೋರನ್ನ ಕಿಡ್ನಾಪ್ ಮಾಡಲಾಗಿದೆ. 28ನೇ ವಾರ್ಡ್ನಿಂದ ಪಕ್ಷೇತರರಾಗಿ ಸ್ಪರ್ಧಿಸಿರೋ ವರ್ತೂರು ಬಣದಲ್ಲಿ ಗುರುತಿಸಿಕೊಂಡಿದ್ದವರು ಇವರು. ಆದರೆ ಈ ಬಾರಿ ವರ್ತೂರು ಬಣಕ್ಕೂ ಸಡ್ಡು ಹೊಡೆದು ಬಂಡಾಯವಾಗಿ ನಿಂತಿದ್ದಾರೆ. ಬೆಳಗ್ಗೆ ವಾಕಿಂಗ್ ಹೋದಾಗ ಕಿಡ್ನಾಪ್ ಆಗಿದ್ದಾರೆ. ಅವರು ಪತ್ನಿಗೆ ಫೋನ್ ಮಾಡಿ ತಾನು ಕಿಡ್ನಾಪ್ ಆಗಿದ್ದೀನಿ, ಹುಷಾರಾಗಿರೋ ಅಂತಾನೂ ಕೂಡ ತಿಳಿಸಿದ್ದಾರೆ. ಆಮೇಲೆ ಫೋನ್ ಸ್ವಿಚ್ ಆಫ್. ಈಗ ಮುನಿರಾಜು ಕುಟುಂಬದವರು ಪೊಲೀಸರ ಮೊರೆ ಹೋಗಿದ್ದಾರೆ. ಇಪ್ಪತ್ತೆಂಟನೇ ವಾರ್ಡಿನ ಕೀಳ್ಕೋಟೆ ಹಾಗೂ ವಿಭೂತಿಪುರ ಅಭ್ಯರ್ಥಿಯಾಗಿ ನಿಂತ್ಕೊಂಡಿರೋದು ನಮ್ಮ ಅಣ್ಣನೇ ಆಗಬೇಕು, ಮುನ್ರಾಜನವರು. ಮಾಮೂಲಿ ಯಾವಾಗಲೂ ಹೋದಂಗೆ ಅವರು ಬೆಳಗಿನ ಜಾವ 5:30 ಅಷ್ಟೊತ್ತಿಗೆ ಹೊರಗಡೆ ಹೋಗಿದ್ದಾರೆ. ಹೋಗಿ ಒಂದು 20 ನಿಮಿಷಕ್ಕೆ ನನ್ನ ಯಾರೋ ಅಪಹರಣ ಮಾಡಿದ್ದಾರೆ, ನೀವು ಮತ್ತು ಮಕ್ಕಳು ಹುಷಾರಾಗಿರಿ ಅಂತ ಹೇಳಿದರು. ಜೈರಾಮ್ ಹಾಗೂ ಕಾಶಿ ಶ್ರೀನಿವಾಸ್ ಅಂತ ಅನ್ನೋರು ಅವ್ರ ಮೇಲೆ ಗುಮಾನಿ ಇದೆ. ನೋಡಿ, ಆದಷ್ಟು ಬೇಗ ನಮ್ಮ ಕಾನೂನು ಕ್ರಮ ಕೈಗೊಂಡು ನಮ್ಮ ಅಣ್ಣನನ್ನು ಹುಡುಕಿಸ್ಕೊಂಡು. ರಾಮನಗರದ ಮಿನಿ ವಿಧಾನಸೌಧ ಕಟ್ಟಡದಿಂದ ರೈತನೊಬ್ಬ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಮಾಗಡಿ ನಿವಾಸಿಯಾಗಿರುವ ರೈತ 78 ವರ್ಷದ ಗಂಗಯ್ಯ ಮೃತ ದುರ್ದೈವಿ. ಕಳೆದ ಹಲವು ವರ್ಷಗಳಿಂದ ಜಾಲಮಂಗಲದಲ್ಲಿರುವ ತನ್ನ ಜಮೀನಿನ ಸರ್ವೆ ಮಾಡಿಕೊಡ್ಬೇಕು ಅಂತ ಒತ್ತಾಯಿಸಿ ಕಂದಾಯ ಇಲಾಖೆ ಹಾಗೂ ಸರ್ವೆ ಇಲಾಖೆಯ ಕಚೇರಿಗಳಿಗೆ ಅಲಿತಾ ಇದ್ದ. ಇಷ್ಟಾದರೂ ಕೂಡ ಸರ್ವೆ ನಡೆಸದ ಕಾರಣ ಇವತ್ತು ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಕಟ್ಟಡದಿಂದ ಹಾರಿ ಗಂಭೀರವಾಗಿ ಗಾಯಗೊಂಡಿದ್ದ ಈತನನ್ನು ಜಿಲ್ಲಾಸ್ಪತ್ರೆಗೆ ದಾಖಲಿಸುತ್ತಾಯಿದ್ದಾದರೂ ಚಿಕಿತ್ಸೆ ಫಲಕಾರಿಯಾಗದೆ ಈತ ಮೃತಪಟ್ಟಿದ್ದಾನೆ. ಘಟನೆ ಬಳಿಕ ಕಂದಾಯ ಇಲಾಖೆಯ ನಿರ್ಲಕ್ಷ್ಯತೆಯನ್ನು ಖಂಡಿಸಿ ರೈತ ಸಂಘದ ಕಾರ್ಯಕರ್ತರು ಜಿಲ್ಲಾಸ್ಪತ್ರೆ ಎದುರು ಪ್ರತಿಭಟನೆ ನಡೆಸಿದರು.
ಶೆಟ್ಟರ್ಗೆ ಸೋಲಿನ ಭೀತಿ ಇದೆ. ಶೆಟ್ಟರ್ಗೆ ಹುಬ್ಬಳ್ಳಿಯಲ್ಲೇ ಗೆಲ್ಲೋದಕ್ಕಾಗೋದಿಲ್ಲ. ಇದು BSY ಮಾತು. ಸೋಲಿನ ಭೀತಿಯಿಂದಾನೇ ಅವರು ಪದೇ ಪದೇ ಹುಬ್ಳಿಗೆ ಭೇಟಿ ನೀಡ್ತಾ ಇದ್ದಾರೆ ಅಂತ BSY ಗುಲ್ಬರ್ಗಾದಲ್ಲಿ ಹೇಳಿದ್ದಾರೆ. ಇನ್ನು ಪದೇ ಪದೇ ಹುಬ್ಳಿಗೆ ಭೇಟಿ ಕೊಡ್ತಾರೆ ಅನ್ನೋ ಮಾತಿನ ಬಗ್ಗೆ ಶೆಟ್ಟರ್ ಸ್ವಲ್ಪ ವ್ಯಂಗ್ಯವಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ. ನನಗೆ ಒಬ್ಬಳೇ ಹೆಂಡತಿ ಇರೋದು, ಅದಕ್ಕೆ ಪದೇ ಪದೇ ಹುಬ್ಳಿಗೆ ಹೋಗಬೇಕಾಗತ್ತೆ ಅಂತ ಹೇಳಿದ್ದಾರೆ. ಅವರು ಜಿಲ್ಲೆ ಉಳಿಸ್ಕೊಳ್ಳೋದೇ ಕಷ್ಟ ಅಂತ ಅವ್ರಿಗೆ ಅನಿಸಿರ್ಬೋದು. ಅದಕ್ಕೆ ಹೆಚ್ಚು ದಿವಸ ಗುಲ್ಬರ್ಗದಲ್ಲಿ ಹುಬ್ಬಳ್ಳಿನಲ್ಲಿದ್ದಾರೆ. ಉದಾಹರಣೆಗೆ ಹುಬ್ಬಳ್ಳಿ ಮುಖ್ಯಮಂತ್ರಿ ಕ್ಷೇತ್ರ ತಾನೆ, ಹುಬ್ಳಿ ಧಾರವಾಡ. ಇವತ್ತು ನಿಮ್ಮ ರೈಟಿಂಗ್ ನಾನು ಬರೆದು ಕೊಡ್ತೀನಿ, ಬಹುಮತ ಅವರು ಬರೋದಿಲ್ಲ. ಎಲ್ಲಿ? ಹುಬ್ಳಿ ಧಾರವಾಡ ಕಾರ್ಪೊರೇಷನ್ನಲ್ಲಿ ನನಗೆ ಸಿಕ್ಕಿದ್ದು ಒಂದು 6 ತಿಂಗಳು. ಆಮೇಲೆ ನಾನು ಹುಬ್ಳಿಗೆ ಧಾರವಾಡಕ್ಕೆ ಭಾಳ ಸಲ ಬಂದರೂ ಅದನ್ನು ಟೀಕಾ ಮಾಡೋರು ಅದಾರ. ಹುಬ್ಳಿ ಧಾರವಾಡಕ್ಕೆ ಬರ್ದಿದ್ರೆ ಕ್ಷೇತ್ರವನ್ನು ಮರೆತು ಶೆಟ್ರು ಅಂತಾರೆ, ಬಂದರೆ ಭಾಳ ಸಲ ಬರಾಕತ್ತೀರಿ, ಯಾಕೆ ಬಂದಿರಿ ಅಂತ ಕ್ವಶನ್ ಮಾಡ್ತಾರೆ. ಈಗ ಏನಾಗಿದೆ, ನಮ್ಮ ಮಾಧ್ಯಮದಲ್ಲಿ ಕೆಲವೊಂದು ಟೀಕೆ ಮಾಡಲಿಕ್ಕೆ ಇಶ್ಯೂಸ್ ಇಲ್ಲ. ಅಲ್ಲ, ಈಗ ಟೀಕೆ ಮಾಡಲಿಕ್ಕೆ ಯಾವುದೂ ಇಶ್ಯೂ ಇಲ್ಲ. ಹೀಗಾಗಿ ಇವತ್ತು ಎಷ್ಟು ಸಲ ನಾನು ಬಹುಶಃ ನನಗೆ ಗುರ್ತಿಲ್ಲ, ನಾ ಎಷ್ಟು ಚೆನ್ನಾಗಿ ಇಲ್ಲಿ ಹಾರ್ಟ್ ಮಾಡಿ ನನಗೆ ಗುರ್ತಿಲ್ಲ. ನಮ್ಮ ಮನೆಯವ್ರನ್ನು ಸದ್ಯಕ್ಕೆ ಕರ್ಕೊಂಡ್ಬರ್ತೀವಿ ಅಂತೇಳಿ ಇರೋದ ಒಬ್ಬಕ್ಕೆ ಹೆಣ್ತದ ಆಳಕ್ಕೆ. ಅಕ್ಕಿ ಕೊಡು ಬರ್ದು ಯಾರು ಕೊಡು ಬರ್ಬೇಕು ನಾನು. ದಾವಣಗೆರೆ ವಿಶ್ವವಿದ್ಯಾನಿಲಯದ ಶಿವಗಂಗೋತ್ರಿ ಕ್ಯಾಂಪಸ್ನಲ್ಲಿ ಮಾಧ್ಯಮದ ಸವಾಲುಗಳು ಮತ್ತು ನಿರ್ವಹಣೆ ವಿಷಯ ಕುರಿತು ಮಾಧ್ಯಮ ಸಂವಾದ ಕಾರ್ಯಕ್ರಮ ನಡೆಯಿತು. ಸುವರ್ಣ ನ್ಯೂಸ್ ಸಂಪಾದಕರಾದ ರಂಗನಾಥ್ ಭಾರದ್ವಾಜ್ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ರಂಗನಾಥ್ ಭಾರದ್ವಾಜ್ ಅವರಿಗೆ ವಿಶ್ವವಿದ್ಯಾನಿಲಯದ ಕುಲಪತಿ ಪ್ರೊಫೆಸರ್ ಇಂದುಮತಿ ನೆನಪಿನ ಕಾಣಿಕೆ ನೀಡಿ ಶಾಲು ಹೊದಿಸಿ ಸನ್ಮಾನಿಸಿದರು. ನಂತರ ನಡೆದ ಮಾಧ್ಯಮ ಸವಾಲುಗಳು ಮತ್ತು ನಿರ್ವಹಣೆ ವಿಷಯ ಕುರಿತಾದ ಸಂವಾದದಲ್ಲಿ ರಂಗನಾಥ್ ಭಾರದ್ವಾಜ್ ವಿದ್ಯಾರ್ಥಿಗಳು, ಮಾಧ್ಯಮ ಮತ್ತು MBA ವಿಭಾಗದ ಪ್ರಾಧ್ಯಾಪಕರು, ವಿವಿ ಕುಲಪತಿಗಳ ಪ್ರಶ್ನೆಗೆ ಕುತೂಹಲಗಳಿಗೆ ಉತ್ತರ ನೀಡಿದರು. ಮಾಧ್ಯಮದಲ್ಲಿ ಅನಿವಾರ್ಯ ಸನ್ನಿವೇಶಗಳು ಹೇಗಿರುತ್ತವೆ, ಸುದ್ದಿ ಸಂಪಾದಕರು, ವರದಿಗಾರರಿಗೆ ಎಂತಹ ಸವಾಲುಗಳು ಎದುರಾಗುತ್ತವೆ, ತಾಳ್ಮೆ, ಸಂಯಮ ಎಷ್ಟು ಮುಖ್ಯ, ಕ್ಷಣಾರ್ಧದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ತೆಗೆದುಕೊಳ್ಳುವಾಗ ನಮ್ಮ ಮನಸ್ಥಿತಿಗಳು ಹೇಗಿರುತ್ತವೆ ಎಂಬುದನ್ನು ನಿದರ್ಶನಗಳ ಮೂಲಕ ಎಳೆಯಾಗಿ ಬಿಚ್ಚಿಟ್ಟರು. ನನ್ನ ಪ್ರಶ್ನೆ ಅಂದರೆ, ಭಾರತ ದೇಶದಲ್ಲಿ ಹಲವಾರು ರಾಜಕೀಯ ವ್ಯಕ್ತಿಗಳು ಮತ್ತು ರಾಷ್ಟ್ರೀಯ ಪಕ್ಷಗಳು ಹಲವಾರು ಸುದ್ದಿವಾಹಿನಿಗಳನ್ನು ಪ್ರಾರಂಭಿಸಿದ್ದಾರೆ. ಅವರ ಆಡಳಿತದಲ್ಲೇ ನಡೆಯಲ್ಪಡುತ್ತಿದೆ. ಇದರಿಂದ ನಾವು ಸಮಾಜಕ್ಕೆ, ಮಾಧ್ಯಮದವರು ಯಾವ ರೀತಿ ವಸ್ತುನಿಷ್ಠ ವರದಿಯನ್ನು ಮುಟ್ಟಿಸಲಿಕ್ಕೆ ಸಾಧ್ಯವಾಗುತ್ತದೆ ಅಂತ ಪ್ರಶ್ನೆ. ಎಸ್, ಒಳ್ಳೆ ಪ್ರಶ್ನೆ. ಚಾನಲ್ಗಳು ಅನ್ನುವಂಥದ್ದು ಯಾವುದೋ ಸಮಾಜ ಸೇವೆಗಳು ಅಥವಾ ನಾವೆಲ್ಲ ಸಮಾಜದಲ್ಲಿ ಬದಲಾವಣೆ ತರ್ತೀವೋ ಅಂತ ಉಳ್ಕೊಂಡಿರುವಂಥದ್ದಲ್ಲ. ಎಲ್ಲೋ ಒಂದು ಕಡೆಗೆ ಬೇರೆ ಬೇರೆ ರಾಜಕಾರಣಿಗಳ ಕೈಗೊಂಬೆಗಳಾಗ್ಬಿಟ್ಟಿವೆ, ಬೇರೆ ಬೇರೆ ಉದ್ಯಮಿಗಳ ಕೈಗೊಂಬೆಗಳಾಗ್ಬಿಟ್ಟಿವೆ. ಈಗ ಇದು ಯಾವಾಗ ಬಂದಿದೆ ಅಂತಂದ್ರೆ, ಯಾವಾಗ ಮಾಧ್ಯಮ ಉದ್ಯಮ ಆಯ್ತಲ್ಲ ಆವಾಗಿಂದ ಇದು ಉದ್ಭವ ಆಗಿದೆ. ಬಟ್ ಫಾರ್ಚುನೇಟ್ಲಿ ನೀವು ಒಂದು ಅಬ್ಸರ್ವ್ ಮಾಡೋದ್ರಿಂದ ಅನ್ಕೋತೀನಿ, ಯಾರ್ಯಾರು ಬಹಳ ಈ ಪ್ರಭಾವಿ ರಾಜಕಾರಣಿಗಳು ಇರ್ತಾರೆ, ಆ ಪ್ರಭಾವಿ ರಾಜಕಾರಣಿಗಳು ನಡೆಸುವಂತಹ ಚಾನಲ್ಗಳು ಅಷ್ಟೊಂದು ಪ್ರಭಾವ ಬೀರ್ತಾ ಇಲ್ಲ ಅನ್ನೋದು ಕೂಡ. ಇನ್ನಷ್ಟು ಜಿಲ್ಲಾ ಸುದ್ದಿಗಳನ್ನು ನೋಡೋಣ ಬ್ರೇಕ್ನ ನಂತರ.